ದಶಮಾಂಶ ಟೈಟ್ಸ್ ಎಷ್ಟು ಜನ ಕ್ರೈಸ್ತರಿಗೆ ಇದರ ಬಗ್ಗೆ ಅರಿವಿದಿನ ಇಲ್ಲ ಅಂತ ನನಗಂತೂ ಗೊತ್ತಿಲ್ಲ. ಆದರೆ ಅನೇಕ ಸಭೆಗಳಲ್ಲಿ ಈಗಲೂ ಟೈಟ್ಸನ್ನು ಸಭೆಗಳಲ್ಲಿ ತೆಗೆದುಕೊಳ್ತಿದ್ದಾರೆ. ಆದರೆ ವಾಕ್ಯವನ್ನು ಸರಿಯಾಗಿ ಗಮನಿಸಿದರೆ ಟೈಟ್ಸ್ ಕೇವಲ ಇಸ್ರಾಯೇಲರಿಗೆ ಮತ್ತು ಯಹೂದರಿಗೆ ಮಾತ್ರ ಸಂಬಂಧಪಟ್ಟಿದ್ದು. ಹೊಸ ಒಡಂಬಡಿಕೆಯಲ್ಲಿ ನೋಡ್ತಾ ಹೋದರೆ ಅನ್ಯ ಜನರಿಂದ ನಾವು ದೇವರನ್ನು ನಂಬಿಕೊಂಡಂಥ ಯಾರಿಗೂ ಒಂದು ದಶಮಾಂಶದ ಒಂದು ಕೊಡಬೇಕಂತ ರೂಲ್ಸ್ ಇಲ್ಲೇ ಇಲ್ಲ. ಬಟ್ ಭಾಳ ಜನ ಪಾಸ್ಟರ್ಗಳ ಸೇವಕರು ಇದ್ರ ಬಗ್ಗೆ ಹೇಳೋದೇ ಇಲ್ಲ. ಅದು ಅವರಿಗೆ ಯಾವ ರೀತಿಯಾಗಿ ಉಪಯೋಗ ಆಗುತ್ತೋ ಅಂತ ಅವರಿಗೆ ಬಿಟ್ಟಿದೆ. ಯಾಕಂದರೆ ಅವರ ವಿಷಯದಲ್ಲಿ ದೇವರ ನ್ಯಾಯ ತೀರಿಸ್ತಾನೆ. ಯಾಕಂದರೆ ಭಾಳ ಇನ್ನೊಂದು ಪ್ರಾಬ್ಲಮ್ ಏನಂದರೆ ಅನೇಕ ಕ್ರೈಸ್ತರು ಕೂಡ ಸತ್ಯವೇದವನ್ನು ಸರಿಯಾಗಿ ಓದೋದಿಲ್ಲ. ಅವರು ಯಾಕಂದರೆ ಈ ಬುದ್ಧಿನ ರೀತಿಯಿಂದಲೇ ಜೀವಿಸ್ತಾ ಇರೋದ್ರಿಂದ ಅವರು ಪಾಸ್ಟರ್ಗಳು ಸೇವಕರು ಏನು ಹೇಳ್ತಾರೋ ಅದೇ ರೀತಿಯಾಗಿ ನಡ್ಕೊಳ್ಳೋರಿದ್ದಾರೆ. ಬಟ್ ದಶಮಾಂಶ ಟೈಟ್ಸ್ಗಿಂತ ಮುಖ್ಯವಾದ ವಿಷಯ ಒಂದು ಹಂಗೆ ಬಾಕಿಯಾಗಿ ಉಳಿದಿದೆ ಏನಂದರೆ ದೇವರ ಸೇವೆ ನಿಂತೋಗಿದೆ ಅಂತ. ಯಾಕೆ ದೇವರ ಸೇವೆ ನಿಂತೋಗಿದೆ ಅಂತ ಹೇಳ್ತಿದ್ದೇನೆ ಅಂದರೆ, ಇಲ್ಲಿ ಕ್ರೈಸ್ತರಲ್ಲಿ ನಾವು ದೇವರ ಸೇವೆ ಮಾಡಬೇಕು ಅಂತ ಸಿದ್ಧ ಮನಸ್ಸಿಂದ ತಮ್ಮನ್ನು ತಾವು ಸಿದ್ಧಪಡಿಸಿಕೊಂಡು ಮುಂದೆ ಬಂದವರು ಭಾಳ ಜನ ಇದ್ದಾಗಲೂ ಅವರಿಗೆ ಬೇಕಾದಂಥ ಒಂದು ಫೈನಾನ್ಷಿಯಲ್ ಸಪೋರ್ಟ್ ಸಿಗ್ತಾ ಇಲ್ಲ. ಯಾಕಂದರೆ ಈ ನಾವು ಕೊನೆಯ ದಿನಗಳಲ್ಲಿ ಇದೀವಿ ಅಂತ ಭಾಳ ಜನ ಕ್ರೈಸ್ತರಿಗೂ ತಿಳಿಯದೆ ಸಂಪಾದನೆ ಕೂಡಿಸ್ಕೊಳ್ತಾ ಇದ್ದಾರೆ ಒಂದು ಕಡೆ. ಈ ಕಡೆ ಇನ್ನೊಂದು ಕಡೆ ನೋಡಿದಾಗ ದೇವರ ಸೇವೆ ಮಾಡಬೇಕಂತ ಇದ್ದಾಗಲೂ ಅವ್ರಿಗೆ ಬೇಕಾದಂಥ ಹಣ ಸಹಾಯ ಸಿಗ್ತಾ ಇಲ್ಲ. ಮತ್ತು ಹಲವಾರು ಇನ್ನೂ ಕೆಲವು ವಿಷಯಗಳಂದರೆ ಕೆಲವು ಮೀಟಿಂಗ್ಸ್ಗಳು ನಡೀತಾ ಇರ್ತವೆ. ಕೆಲವೊಂದು ಅನೇಕ ಜನರಿಗೆ ಆ ಮೀಟಿಂಗ್ಸ್ಗಳಲ್ಲಿ ಊಟ ಕೊಡಬೇಕಾಗಿರುತ್ತೆ. ಅವ್ರನ್ನ ಒಂದು ಅನೇಕ ವ್ಯವಸ್ಥೆಗಳು ಮಾಡಬೇಕಾಗಿರುತ್ತೆ. ಊಟದ ವ್ಯವಸ್ಥೆ ಆಗಿರ್ಬೋದು, ಅಲ್ಲಿ ಒಂದು ಸ್ಟೇಜ್ ವ್ಯವಸ್ಥೆ ಆಗಿರ್ಬೋದು, ಮೈಕ್ ಸಿಸ್ಟಮ್ ಆಗಿರ್ಬೋದು, ಚೇರ್ಸ್ಗಳಾಗಿರ್ಬೋದು, ಶಾಮಿಯಾನ ಆಗಿರ್ಬೋದು, ಅನೇಕ ರೀತಿಯಲ್ಲಿ ಇವೆಲ್ಲ ಖರ್ಚಿಂದ ಕೂಡುವಂಥದ್ದಾಗಿದೆ. ಇದು ಇನ್ನೊಂದೇನು ಇದು ಒಂದು ದಶಮಾಂಶದಿಂದ ಮಾತ್ರ ಪೂರೈಸೋಕ್ಕಾಗೋದಿಲ್ಲ. ಬಟ್ ದೇವ್ರನ್ನ ಕೊನೆಯ ದಿನಗಳಲ್ಲಿ ನಾವು ತಿಳ್ಕೊಂಡು ನಾವು ದೇವರ ಸೇವೆಗೆ ಎಷ್ಟಾಗುತ್ತೋ ಅಷ್ಟು ನಮ್ಮ ಸಾಮರ್ಥ್ಯ ಮೀರಿ ಇಂಥ ಒಂದು ಕಾರ್ಯಗಳಿಗೆ ಕೊಡ್ರಿ. ಅವಾಗ ದೇವರು ನಿಮ್ಮನ್ನು ಖಂಡಿತವಾಗಲೂ ಆಶೀರ್ವದಿಸ್ತಾನೆ. ದಶಮಾಂಶ ಕೊಡೋದ್ರಿಂದನೇ ಆಶೀರ್ವದಿಸ್ತಾನೆ ಅನ್ನೋದು ಬುದ್ಧಿಹೀನತೆ. ಯಾಕಂದರೆ ಕ್ರೈಸ್ತರಿಗೆ ಇಲ್ಲ ಅದು ಆಜ್ಞೆನೇ ಇಲ್ಲ. ಅದು ಹೊಸ ಒಡಂಬಡಿಕೆ ನೋಡಿದಾಗ ನಿಮ್ಮ ಮನಸ್ಸಿನಲ್ಲಿ ನಾನು ಎಷ್ಟು ಅಂದ್ಕೊಂಡಷ್ಟು ನಾನು ಕೊಡಬೇಕಂತ ಅಂದ್ಕೊಂಡಿದ್ದೀನಿ, ಅದನ್ನು ಮಾತ್ರ ಕೊಡ್ರಿ. ಈಗ ಕೆಲವರು ಕೊಡೋಕ್ಕಾಗದೇ ಇರ್ಬೋದು, ಕೆಲವು ಸಾಲದಲ್ಲಿ ಇರ್ಬೋದು, ಅವರು ಕೊಡಬೇಕು ಅಂತ ಏನು ರೂಲ್ಸೇ ಇಲ್ಲ, ಓಕೆನಾ. ಬಟ್ ಈ ಇನ್ಮೇಲೆ ಯಾರಾದರೂ ಪಾಸ್ಟರ್ಗಳು ದಶಮಾಂಶ ಕೊಡ್ರಿ, ದೇವ್ರನ್ನ ಆಶೀರ್ವದಿಸ್ತಾನೆ ಅಂತ ಹೇಳಿದ್ರೆ ಅದನ್ನು ನಂಬೋದಕ್ಕೆ ಹೋಗಬೇಡಿ. ಕತ್ತಲಿಂದ ಬೆಳಕಿಗೆ ಬನ್ನಿರಿ.